ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಚಾನಲ್. ನಾವು ಮೊನ್ನೆ ದಿನ ರೀಸೆಂಟಾಗಿ ಟ್ರಿಪ್ ಹೋಗಿದ್ದೋ. ಅದು ಎಲ್ಲೆಲ್ಲಿ ಹೋಗಿದ್ದೋ ಅನ್ನೋ ಶಾರ್ಟ್ ಕ್ಲಿಪ್ ತೊಗೊಂಡಿದ್ದೀನಿ. ಅದನ್ನು ಹಂಗೆ ನಿಮಗೆ ತೋರಿಸ್ತೀನಿ, ನೋಡ್ತಾಯಿರಿ. ಪಂಚಮುಖಿ ಆಂಜನೇಯ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ಯಡಿಯೂರು ಆದಮೇಲೆ ಆದಿಚುಂಚನಗಿರಿ. ನೋಡಿ, ಆದಿಚುಂಚನಗಿರಿಲಿ ಈ ಥರ ಮ್ಯಾಟ್ ಹಾಕಿದ್ದಾರೆ. ಬಿಸಿಲಿಗೆಲ್ಲ ತುಂಬ ಬಿಸಿಲು, ಆ ಕಡೆ ಎಲ್ಲನೂ ತುಂಬ ಚೆನ್ನಾಗಿತ್ತು ನಮಗೂ ಜೊತೆಲಿ. ಮತ್ತು ಈ ಸತಿ ಹೋಗಿದ್ದ ದೇವಸ್ಥಾನಗಳೆಲ್ಲನೂ ಒಳ್ಳೆ ದರ್ಶನ ಆಯಿತು. ನೋಡಿ, ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋಗ್ತಾಯಿದ್ದೀವಿ. ಭೈರವೇಶ್ವರ, ಕಾಲಭೈರವೇಶ್ವರ ಮತ್ತು ಸರಸ್ವತಿ ದೇವರು, ಇನ್ನು ಸುತ್ತಲೂ ನವಗ್ರಹ ದೇವರು, ಎಲ್ಲ ದೇವರುಗಳು ಇತ್ತು, ನೋಡ್ಕೊಂಡು ಬಂದು. ಹಾಗೆಯೇ ನಾವು ಫುಲ್ಲು ಫ್ಯಾಮಿಲಿ ಹೋಗಿದ್ದೋ. 7-8 ಜನ ವಿತ್ ಡ್ರೈವರ್ ಅಣ್ಣನೂ ಸೇರಿ. ಅವರು ನಮ್ಮ ರಿಲೇಷನ್ ಆಗಿರೋದ್ರಿಂದ 8 ಜನ ಹೋಗಿದ್ದೋ. 2 ಮಕ್ಕಳು, ನನ್ನ ಮಗನೇ ಕರ್ಕೊಂಡು ಹೋಗಿರಲಿಲ್ಲ, ಅವನ್ನ ಬಿಟ್ಬಿಟ್ಟು ಹೋಗಿದ್ದು. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲರೂ ಕೂಡ ಒಳ್ಳೆ ಮಂಗಳಾರತಿ ಕೊಟ್ಟರು ನಮಗೆ. ನಾವು ಈ ವರ್ಷ ದೇವಸ್ಥಾನ ಅನ್ನೋದು ಶ್ರೀಶೈಲಕ್ಕೆ ಬೇರೆ ಒಂದು ಹೋಗಬೇಕು, ಅದೊಂದು ಬ್ಯಾಲೆನ್ಸ್ ಇದೆ. ಅದಾದಮೇಲೆ ನೋಡಿ, ಮಹಾತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಲ್ಲ, ಅಲಂಕಾರ ಭೂಷಿತಲಾಗಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಅಲ್ಲಿ ಫುಟ್ಲು ಒಂದು ರೌಂಡ್ ಬಂದ್ವಿ. ಫುಲ್ಲು ಕಲ್ಲಿನ ಕೆತ್ತನೆ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕೆ 2 ಕಣ್ಣು ಸಾಲಲಿಲ್ಲ ನಮಗಂತೂ. ಅದಾದಮೇಲೆ ನೆಕ್ಸ್ಟ್ ಹಂಗೆ ಬರ್ತಾ ರೋಡಲ್ಲಿ ದೇವಸ್ಥಾನಗಳು ಯಾವ್ಯಾವ್ದು ಕಾಣುತ್ತೋ ಎಲ್ಲ ನೋಡ್ಕೊಂಡು ಬರೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಸೊ ಅದಕ್ಕೇ ಹಂಗೆ ಬರ್ತಾ ಒಂದು ಸಾಯಿಬಾಬನ ಟೆಂಪಲ್ ಕೂಡ ಇತ್ತು. ಸೊ ಅದಕ್ಕೆ ಸಾಯಿಬಾಬನ ದೇವಸ್ಥಾನ ಅದು ದರ್ಶನ ಮಾಡ್ಕೊಂಬಂದ್ವಿ. ನೋಡಿ, ಒಳಗಡೆ ಹೋಗ್ತಾ ಗುಹೆ ಹೇಗಿದೆ ಅಂದರೆ, ನೋಡಿ, ಇಲ್ಲಿಂದ ಬಂದರೆ ಇಲ್ಲೊಂದು ಪುಟಾಣಿ ಸಾಯಿಬಾಬಾ ಇಟ್ಟಿದ್ದಾರೆ. ನಾನು ಇವೆಲ್ಲ ನೋಡಲಿ ಅಂತೇಳಿ ಸ್ವಲ್ಪ ಹತ್ರ ಹೋಗಿ ತಗೊಂಬಂದೆ. ಅಲ್ಲಿಂದ ಹಂಗೆ ಒಂದು 2 ಸ್ಟೆಪ್ಸ್ ಇದೆ, ಹತ್ಕೊಂಡು ಬಂದರೆ ಇನ್ನೊಂದು ದೊಡ್ಡ ಸಾಯಿಬಾಬಾ. ಶಿರಡಿಲಿ ಯಾವ ಥರ ಕಾಣುತ್ತೋ ಇನ್ನೊಂದು ಸ್ವಲ್ಪ, ಶಿರಡಿಗಿಂತ ಇನ್ನು ಸ್ವಲ್ಪ ಸಣ್ಣ ಅನ್ಬೋತಾ ಹೇಳ್ಬೋದು, ಅದೇ ಥರ ಇದೆ. ನೀವೇನ ಅಕ್ಕಿ ಬೆಲ್ಲ ದೇವಸ್ಥಾನ ಕೊಡೋರಿದ್ರೆ ಕೊಡ್ಬೋದು. ಆ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಪಕ್ಕಕ್ಕೆ ಬಂದರೆ ಹಂಗೆ ಪಾರ್ಕ್ ಥರ ಐತೆ, ಅಲ್ಲೊಂಚೂರು ಬಂದು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಅದಾದಮೇಲೆ ಜಗದ್ಗುರು ಶ್ರೀ ರಂಭಾಪುರಿ ಪೀಠಕ್ಕೆ ಬಂದಿದ್ವಿ. ಅಲ್ಲಿಂದ ನೆಕ್ಸ್ಟ್ ಇಲ್ಲೊಂದು 2 ವಿಭೂತಿ, ನಾವು 2 ತೊಗೊಂಡು, ನಮ್ಮ ಮನೆಯವ್ರ ಅಕ್ಕ 2 ತೊಗೊಂಡ್ರು. ವಿಭೂತಿ ತೊಗೊಂಡು ರೇಣುಕರನ್ನ ತೊಗೊಳೋಣ ಅಂತ ನೋಡಿದ್ರು. ಸ್ವಲ್ಪ ನಮ್ಗೆ ಶೇಪಲ್ಲಿ ಸ್ವಲ್ಪ ಸಮಾಧಾನ ಆಗದೆ ಇರೋ ಕಾರಣ ಅದನ್ನು ತೊಗೊಂಡಿಲ್ಲ. ನೋಡ್ತಾ ಇದ್ದೀರಲ್ಲ, ಬೆಳಗ್ಗಿನ ಜಾವ 6 ಗಂಟೆ ಇಲ್ಲೇ ನಾವು ರೂಮ್ ಮಾಡಿದ್ದು. ಏನು ವ್ಯೂ ಇತ್ತು ಗೊತ್ತಾ, ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದ್ದೀನಿ, ಬೇಕಾದ್ರೆ ನೋಡಿ. ಪೂಜಾ NU73 ಅನ್ನೋದ್ರಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಪೂಜಾ ಬರಲಿ ನೋಡಿ. ಈ ಕಡೆ ಗಮನಿಸಿ ನೋಡಿ, ಇದು ರೇಣುಕಾಚಾರ್ಯರ ಪೀಠ 5 ಪಂಚಪೀಠಗಳಲ್ಲಿ ಮೊದಲೇ ನೋಡಿ. ಬಾಳೆಹೊನ್ನೂರು ರಂಭಾಪುರಿ ಪೀಠ ಅಂದರೆ ಇದೆ. ರೇಣುಕಾಚಾರ್ಯರು ಪೀಠವನ್ನು ಸ್ಥಾಪನೆ ಮಾಡಿದಂಥರು. 2 ಉಜ್ಜಯಿನಿ, 3 ಕೇದಾರ, 4 ಶ್ರೀಶೈಲ, 5 ಕಾಶಿ. 5 ಪಂಚಪೀಠಗಳಲ್ಲಿ ಈ ಬಾಳೆಹೊನ್ನೂರು ರಂಭಾಪುರಿ ಪೀಠನೇ ಮೊದಲನೇದು. ರೇಣುಕಾಚಾರ್ಯರು ಪೀಠದ ಮೂಲ ಸ್ಥಾಪಕರು. ರೇಣುಕಾಚಾರ್ಯರ ಪರಂಪರೆಯಲ್ಲಿ ಈಗಿರೋ ಸ್ವಾಮಿಗಳು ಈ ಪೀಠಕ್ಕೆ 121ನೇ. ಸುಮಾರು ಕೇಳಿಸ್ಕೊಂಡ್ರಲ್ಲ, ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾತುಗಳನ್ನ ಆಡಿದ್ರು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅದಾದಮೇಲೆ ಪಕ್ಕದಲ್ಲಿ ಹಂಗೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಎಂಟ್ರಿ ಆದ್ವಿ. ಅಲ್ಲಿ ಬರ್ತಿದ್ದಂಗೆ 101 ರೂಪಾಯಿ ಅನುದಾನಕ್ಕೆ ಅನಿಸುತ್ತೆ ಕೊಡಿ ಅಂತಲೇ, ಇಲ್ಲ ದೇವಸ್ಥಾನದ ಅಭಿಷೇಕ ಹೆಸರು ಅದು ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ಕೇಳಿದ್ರು. ನಾವು ಮಾಡಿಸ್ಲೇಬೇಕು ಅನ್ನೋ ಥರನೇ ಹೇಳಿದ್ರು. ಅದೊಂದು 101 ರೂಪಾಯಿ ಏನೋ ಕೊಟ್ಟು ತೊಗೊಂಡ್ವಿ. ನೋಡಿ, ಅಷ್ಟೊತ್ತರ ಹೇಳೋಕ್ಕೆ ಅನಿಸುತ್ತೆ. ಎಲ್ಲರದ್ದು ಹೆಸರುಗಳು ಹೇಳಿ ವೀರಭದ್ರೇಶ್ವರ ಸ್ವಾಮಿ ತುಂಬ ಚೆನ್ನಾಗಿತ್ತು ಅಲಂಕಾರ. ನೋಡ್ತಾ ಇದ್ದೀರಲ್ಲ, ನಮ್ಮ ಮನೆ ದೇವರು ಸ್ವಾಮಿ ವೀರಭದ್ರೇಶ್ವರ ಸ್ವಾಮಿ, ನಮ್ಮ ಯಜಮಾನ್ರು ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ. ಓಕೆ, ಅದಾದಮೇಲೆ ಇನ್ನು ಕೆಳಗಡೆ ಒಂದು ಸ್ವಾಮೀಜಿಗಳವರ ಪ್ರಾಣ ಪ್ರತಿಷ್ಠಾಪನೆ ಅಂತಂದರೆ ಪೂಜೆ, ಜೀವಂತವಾಗಿ ಸಮಾಧಿ ಆಗಿರುವಂಥದ್ದು ಅಂತ ಹೇಳಿದ್ರು. ಅದನ್ನು ನೋಡ್ಕೊಂಡ್ವಿ. ಪೂಜೆ ನಡೀತಾ ಇತ್ತು. ಅವ್ರು ಸ್ಕ್ರೀನ್ ಹಾಕ್ಬಿಟ್ಟಿದ್ರು, ಸೊ ಅದಕ್ಕೆ ಅದು ನೋಡೋಕ್ಕಾಗಲಿಲ್ಲ. ಅಲ್ಲಿಂದ ಹೊರಟ್ಬಿಟ್ವಿ. ನೆಕ್ಸ್ಟು ನಾನು ಅದೇ ಹೊಸ ವಿಡಿಯೋ ಜೊತೆ ಸಿಗ್ತಿರ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್.